ಶ್ರೀಮತಿ ಸ್ವಲ್ಪ ಜಾಗಡಿ ಈ ಕಡೆ ಬನ್ನಿ. ಆರಾಮ? ಇನ್ನೊಂದ್ಸಲ ಇತ್ತು. ಮೇಡಮ್ ಮೇಡಮ್ ಒಂದು ಹಂಗೆ ರೀ. ಈಗ ಮೊದಲಿಗೆ ಪಾಪ ನಮ್ಮ ಲಿಂಗರಾಜಿಗೆ ಅಷ್ಟು ಬೆಂಬಲ ಇರ್ಲಿಲ್ಲ. ಈಗ ನೀವೆಲ್ಲ ಇಷ್ಟೆಲ್ಲ ಬೆಂಬಲ ಇದ್ದೀರಿ ಅಂತ ಅಂದ್ರೆ ಅದರಲ್ಲೂ ನಮ್ಮೆಲ್ಲ ಆತ್ಮೀಯರು ಕೂಡ ಇವ್ರ ಜೊತೆ ಸೇರ್ಕೊಂಡಿರ್ತಕ್ಕಂಥದ್ದು ಇವಾಗ ನನಗೆ ಬಹಳ ಸಂತೋಷ ತರ್ತಾ ಇದೆ. ಲಿಂಗರಾಜು ಕೈಯನ್ನ ಬಲಪಡಿಸ್ತಕ್ಕಂಥದ್ದು ನಿಜಕ್ಕೂ ಕೂಡ ನನಗೂ ಕೂಡ ಸಂತೋಷ ಆಗ್ತಾ ಇದೆ. ಹಾಗಾಗಿ ನಮ್ಮ ಚರಣರಾಜು ಬಹಳ ಇದಕ್ಕೆ ಒತ್ತು ಕೊಟ್ಕೊಂಡು ಯಾವಾಗ್ಲೂ ಕೂಡ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈ ಒಂದು ಸಂಘಟನೆ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದ ವತಿಯಿಂದ ಗೌರವ ಸಮರ್ಪಿಸಲಾಗ್ತದೆ. ಈ ಕಡೆ ನೋಡಿ ಸರ್. ಸರ್ ಈ ಕಡೆ ನೋಡಿ. ಆಗ ನನ್ನ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ಶ್ರೀಮತಿ. ಅದಾದ ನಂತರ ಇನ್ನಾರು ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ, ನೀವು ಹೋರಾಟದಲ್ಲಿ ಮುನ್ನುಗ್ಗಿ ಅಂತ ಹೇಳಿ ನನ್ನ ಜೊತೆ ನನ್ನ ಶ್ರೀಮತಿ ಹಾಗೂ ನನ್ನ ಇಬ್ಬರು ಹೆಣ್ಮಕ್ಳು ಏನು ಕೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಆ ಹೆಣ್ಮಕ್ಳು ನನ್ನ ಶಕ್ತಿ. ಇವತ್ತು ಒಬ್ಬರು ಅಪ್ಪ ಅಲ್ಲ ನಿನ್ನ ಹೋರಾಟಕ್ಕೆ ನಾನು ಬೆನ್ನೆಲುಬಾಗಿ ನಿಂತೀನಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಆಗಿ ನಾನು ಕಾರ್ಯನಿರ್ವಹಿಸಬೇಕು ಓದ್ತೀನಿ ಅಂತ ಹೇಳಿ ಓದ್ತಾ ಇದ್ದಾಳೆ. ಇನ್ನೊಬ್ರು ಸೇವೆ ಮಾಡ್ತಾ ಇದ್ದಾಳೆ. ಇದು ನನ್ನ ನಿಜಕ್ಕೂ ಕೋಟಿಗಟ್ಟಲೆ ಸಂಪಾದನೆ ಮಾಡಿದಂತ ಒಂದು ಶಕ್ತಿ. ಯಾಕೆಂದ್ರೆ ಹೆಣ್ಮಕ್ಳು ಇದ್ರೆ ಇವತ್ತು ಹಂಗಂತ ಗಂಡ್ಮಕ್ಳಿಲ್ಲ ಅಂತ ಏನೂ ಇಲ್ಲ. ಹೆಣ್ಮಕ್ಳನ್ನ ಮುಂದೆ ನೀವು ಕಾರ್ಯನಿರ್ವಹಿಸಿ ಅಂತ ಹೇಳಿ ನಾವೆಲ್ಲರೂ ಕೂಡ ನಿಮ್ಮ ಬೆನ್ನೆಲುಬಾಗಿ ನಿಂತೀವಿ. ಯಾಕಂದ್ರೆ ಇವತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಜಕ್ಕೂ ನಮ್ಮ ಮಹಿಳೆಯರು ತುಂಬಾ ಆಸಕ್ತಿ ವಹಿಸಿ ಅದನ್ನು ನಮ್ಮ ಹಿರಿಯರಾದಂತ ಕಮಲಾ ಅವರು ತುಂಬಾ ಇಲ್ಲ ಸರ್ ಯಾಕೆಂದ್ರೆ ನಾನು ಮಹಿಳಾ ದಿನಾಚರಣೆ, ಕೆಲವು ಅಂಗನವಾಡಿ, ಕೆಲವು ಸರ್ಕಾರ ಈ ಕಡೆ ನೋಡಿ ಈ ಕಡೆ ಮೈಸೂರು ನೀವು ಮುಂದೆ ಬರ್ಬೇಕಣ್ಣ. ನಾನು ಮುಂದೆ ಹೋದ್ರೆ ನೀನು ಹಿಂದೆ ಕೇಳ್ತಿರಲಿಲ್ಲ. ಆಮೇಲೆ ನನ್ನ ಪ್ರೇಮ್ಗಳು ಬೇಡವಾ ಇದು ಯಾಕೆ ಕಿತ್ತಾಡ್ತೀನಿ. ನೀವು ಮುಂದೆ ಇಟ್ಟು ಪ್ರೇಮ್ ಸಿಕ್ಕಲ್ ಬಿಡು ಎಲ್ಲರೂ ಇತ್ತು ಡಾಕ್ಟರ್ ಎಂ ಲಿಂಗರಾಜು ಅವರಿಗೆ ಎಲ್ಲ ಮಹಿಳಾ ಪದಾಧಿಕಾರಿಗಳಿಂದ ಗೌರವ ಸಮರ್ಪಣೆ. ನಿಮ್ಮ ಹೋರಾಟದ ಛಲ ಹೀಗೆ ಮುಂದುವರಿಯಲಿ ಅಂತ ಎಲ್ಲ ಗಣ್ಯರು ಕೂಡ ಹಾರೈಸ್ತಾ ಇದ್ದಾರೆ. ಸಮಾಜಕ್ಕೆ ಪೂರಕವಾದಂತಹ ಒಂದು ಸಂಘಟನೆ. ಹಲವಾರು ರಾಜಕೀಯ ಪಕ್ಷಗಳು ಕೂಡ ಅವ್ರನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಪದಾಗ್ರಹಣ ಹಮ್ಮಿಕೊಂಡಿದ್ದು. ಇವತ್ತು ನಿಜಕ್ಕೂ ಕೂಡ
ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಒಬ್ಬರು ವೈದ್ಯಕೀಯ ಶಿಕ್ಷಣದಿಂದ ಮತ್ತು ಶಿಕ್ಷಕರ ಒಂದು ಅವ್ರಿಗೆ ನಮ್ಮ ರಕ್ಷಣಾ ವೇದಿಕೆಯಿಂದ ಮೈಸೂರು ರತ್ನ ಪ್ರಶಸ್ತಿಯನ್ನು ನೀಡಿ ಹಾಗೂ ಪೌರ ಕಾರ್ಮಿಕರಿಗೆ ಅವ್ರಿಗೂ ಕೂಡ ನಾವು ನಮ್ಮ ಸಂಘದ ವತಿಯಿಂದ ಸನ್ಮಾನ ಮಾಡಿ ಇವತ್ತು ಕಾರ್ಯಕ್ರಮ ನಿಜಕ್ಕೂ ಯಶಸ್ವಿಯಾಗಿದೆ. ಅದೇ ರೀತಿ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷರಾಗಿ ಕಮಲಾ ನಟರಾಜ್ ಅವರು ಹಾಗೂ ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ಮೈತ್ರಿ ರಾಜರವರು ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಸೌಮ್ಯ ಮೇಡಮ್ ಅವ್ರನ್ನ ಇವತ್ತು ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಆಯ್ಕೆ ಮಾಡಿದ್ದೀವಿ. ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ನಾಡು ನುಡಿ ಜಲ ಭಾಷೆ ಸುಮಾರು 24 ವರ್ಷದಿಂದಲೂ ಕೂಡ ಸತತವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದು. ಅದೇ ರೀತಿ ಮುಂದೆನೂ ಕೂಡ ಎಲ್ಲಿ ಬಡವರ ಪರ ಎಲ್ಲಿ ಅನ್ಯಾಯ ಆಗ್ತಿದೆ ಅದೇ ನಮ್ಮ ಒಂದು ಹೋರಾಟದ ಕಿಚ್ಚು. ಅದನ್ನು ಮುಂದೆನೂ ಕೂಡ ಹೋರಾಟನ ಹಮ್ಮಿಕೊಳ್ತೀವಿ. ಮುಂದೆ ಏನು ಈ ಸ್ವಾಭಿಮಾನಿ ಬಳಗದಿಂದ ಈ ನಾಡು ನುಡಿ ಜಲ ಭಾಷೆಗೋಸ್ಕರ ಎಲ್ಲಿ ಅನ್ಯಾಯ ಆಗ್ತಾಯಿದೆ ಅಲ್ಲೆಲ್ಲರೂ ಕೂಡ ನಾವು ಧ್ವನಿ ಎತ್ತುತ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಇವತ್ತು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿದೆ. ಎಲ್ಲರೂ ಕೂಡ ಇವತ್ತು ಕನ್ನಡದ ಕಟ್ಟಾಳುಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಸಹಕಾರ ನೀಡಿದ್ದಾರೆ ಅಂತ ಹೇಳಕ್ಕೆ ಸರ್, ನಿಮ್ಮ ಈ ವೇದಿಕೆ ಎಷ್ಟು ಜಿಲ್ಲೆಗಳಲ್ಲೆಲ್ಲ? ಸರ್, ಇವತ್ತು ನಮ್ಮ ವೇದಿಕೆ 5 ತಿಂಗಳಾಯಿತು ನಾವು ಸ್ವಾಭಿಮಾನಿ ಬಳಗ ಮಾಡಿ. ಸುಮಾರು ಈಗ 10 ಜಿಲ್ಲೆ, ಹಾವೇರಿ, ದಾವಣಗೆರೆ, ಹಾಸನ, ಬೆಂಗಳೂರು, ಮಂಡ್ಯ ಎಲ್ಲ 10 ಜಿಲ್ಲೆ ಮಾತ್ರ ನಾವು 6 ತಿಂಗಳಲ್ಲಿ ಉದ್ಘಾಟನೆ ಮಾಡಿದ್ವಿ. ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ವಿ. ಮುಂದೆನೂ ಕೂಡ ಎಲ್ಲ ಜಿಲ್ಲೆಯಲ್ಲೂ ಕೂಡ ನಮ್ಮ ಸಂಘದ ಪರವಾಗಿ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ. ನಿಜಕ್ಕೂ ಅದು 6 ತಿಂಗಳಲ್ಲಿ ನಾವು ಇಷ್ಟೊಂದೆಲ್ಲ ಮಾಡಿದ್ದೀವಿ ಅಂತ ಅಂದರೆ ನಮಗೆ ಖುಷಿ ಆಗ್ತಾಯಿದೆ. ಮುಂದೆನೂ ಕೂಡ ನಾವು ಎಲ್ಲ ಜಿಲ್ಲೆಯಲ್ಲೂ ಕೂಡ ನಮ್ಮ ವೇದಿಕೆಯ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ. ಒಂದೇ ದಿನ ಸೀಮಿತ ಆಗುತ್ತೆ ಸರ್? ಇಲ್ಲ ಮೇಡಮ್, ನಿಮಗೆಲ್ಲರಿಗೂ ಗೊತ್ತಿದೆ. ಸುಮಾರು ನಾನು 24 ವರ್ಷದಿಂದಲೂ ಕೂಡ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈ ನಮ್ಮ ವೇದಿಕೆ ಮುಂದೆನೂ ಕೂಡ ಎಲ್ಲರೂ ಕೂಡ ನಾವು ಇರೋ ತನಕನೂ ಕೂಡ ಈ ವೇದಿಕೆನ ಕಟ್ಕೊಂಡು ಹೋಗ್ತೀವಿ. ಇದು ಭದ್ರವಾಗಿ ನಿಲ್ಲುತ್ತೆ. ಮುಂದೆ ನೀವೇ ಕೂಡ ನೋಡ್ತೀರಾ. ಯಾಕೆಂದರೆ ಇವತ್ತು ನಿಮಗೆಲ್ಲರಿಗೂ ಗೊತ್ತಿದೆ ಸರ್, ಇವತ್ತು ವೇದಿಕೆ ಅಂದರೆ ಎಲ್ಲ ಒಂದು ಕಡೆ ರೋಡ್ ಕಾಲು ಬಡವ್ರ ಪರ ನಿಲ್ತಾ ಇಲ್ಲ ಅಂತ ಎಲ್ಲ ಬಿಂಬಿಸ್ತಾ ಇದ್ದಾರೆ. ಅದನ್ನೆಲ್ಲನೂ ಕೂಡ ಇವತ್ತು ಸ್ವಾಭಿಮಾನಿ ಬಳಗ ಅದೆಲ್ಲ ಸುಳ್ಳು ಅಂತ ಹೇಳಿ ಎಲ್ಲಿ ಬಡವ್ರ ಪರ ಆಗ್ಬೋದು ನ್ಯಾಯಯುತವಾಗಿ ಹೋರಾಟ ಮಾಡಿ ನಿಮಗೆಲ್ಲರಿಗೂ ತಿಳಿದ ಮಟ್ಟಿಗೆ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ. ಇದು ಗತಾಯ ಮುಂದೆನೂ ಕೂಡ ನಾವು ಇದನ್ನು ಮುಂದುವರಿಸ್ತೀವಿ. ಅದರಲ್ಲೂ ಕೂಡ ನನ್ನ ಉಸಿರಿರೋ ತನಕನೂ ಕೂಡ ನಾನು ಈ ಕನ್ನಡಕ್ಕೋಸ್ಕರ ಇದ್ದೇ ಇರ್ತೀನಿ, ನಿಲ್ತೀನಿ. ನಿಮ್ಮ ಸಹಕಾರ ಇದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ನಿಮ್ಮ ವೇದಿಕೆನ ನಾವು ನೋಡ್ತೀವಿ. ಸತ್ಯ ಸರ್, ಸದಸ್ಯದ್ದ. ಯಾಕೆಂದರೆ ಇವತ್ತು ನಮ್ಮ ಸ್ವಾಭಿಮಾನಿ ಬಳಗದಲ್ಲಿ ನನ್ನ ಜೊತೆ ಒಳ್ಳೊಳ್ಳೆ ಶಕ್ತಿಯಾದಂಥವರು ನನ್ನ ಜೊತೆ ನಿಂತಿದ್ದಾರೆ. ನಿಮಗೆಲ್ಲರಿಗೂ ತಿಳಿದಂಗೆ ಇನ್ನು ಮುಂದಿನ ಬಾರಿ ಇನ್ನು 5 ತಿಂಗಳಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಮುಂದೆ ನಾನು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ದಂಗೆ ಮಾಡ್ತಾ ಇದ್ದೀನಿ. ಮಹಿಳೆಯರು ಸಪೋರ್ಟ್ ಮೇಡಮ್, ನಿಮ್ಮ ವೇದಿಕೆಗೆ ಮಹಿಳೆಯರ ಮೇಡಮ್ ಇವತ್ತು ನೀವೆಲ್ಲರೂ ನೋಡಿದ್ರಿ, ಮಹಿಳೆಯರೇ ನಮ್ಮಲ್ಲಿ ಇವತ್ತು ಹೋರಾಟಕ್ಕೆ ಮಹಿಳೆಯರು ಬರೋದು ತುಂಬ ಕಷ್ಟ. ನೋಡಿ, ಈಗ ನನಗೆ ಎಡಗಡೆ ಬಲಗಡೆ ಮಹಿಳೆಯರು ನಿಂತಿದ್ದಾರೆ ಅಂದರೆ ನೀವೆಲ್ಲರೂ ಖುಷಿ ಪಡೋ ಅಂಥದ್ದು, ನಾನು ಖುಷಿ ಪಡಬೇಕು. ಮಹಿಳೆಯರಿಗೆ ನಾವು ಎಲ್ಲ ಕಡೆಯೂ ಕೂಡ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದೀವಿ. ಯಾಕೆಂದರೆ ನಮ್ಮಲ್ಲಿ ಯಾವುದೂ ರಾಜಕೀಯ ಇಲ್ಲ. ನಾನು 3 ಪಕ್ಷಕ್ಕೂ ಕೂಡ ನಾವು ಹೊಗಳ್ತೀವಿ, ಕೆಲವು ಕಡೆ ಬೈತೀವಿ. ಯಾಕೆಂದರೆ ಎಲ್ಲಿ ಅನ್ಯಾಯ ಆಗುತ್ತಲ್ಲ ನಾವು ನಿಲ್ಲಬೇಕು. ಯಾವುದೋ ಒಂದು ಪಕ್ಷದ ಪರ ನಿಲ್ಲಬಾರ್ದು. ಹೋರಾಟಗಾರರು ಅಂದರೆ ಪಕ್ಷದ ಪರ ನಿಂತರೆ ನಿಜವಾಗ್ಲೂ ಹೋರಾಟಗಾರರಾಗಲ್ಲ, ಎಲ್ಲೋ ರೋಲ್ ಕಾಲ್ಗಾರರಾಗುತ್ತಾರೆ. ಆದ್ದರಿಂದ ನಾವು ಅವ್ರ ವಿರುದ್ಧವಾಗಿ ನಿಲ್ತಾ ಇದ್ದೀವಿ. ಕೆಲವರು ಒಳ್ಳೆ ಕೆಲಸ ಮಾಡಿದಾಗ ನಾವು ಅವ್ರಿಗೆ ಸಭಾಸ್ಗಿರಿ ಕೊಟ್ಟಿದ್ದೀವಿ. ಆದ್ದರಿಂದ ಇವತ್ತು ಮಹಿಳೆಯರಿಗೆ ನಮ್ಮ ಸ್ವಾಭಿಮಾನಿ ಬಳಗದಿಂದ 60 ಭಾಗ ಅವರಿಗೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದೀವಿ. ಮುಂದೆನೂ ಕೂಡ ಕೊಡ್ತೀವಿ, ನೀವೆಲ್ಲರೂ ಕೂಡ ನೋಡ್ತೀರಿ. ನನ್ನ ಹೆಸರು ಕಮಲಾ ನಟರಾಜ್ ಅಂತೇಳಿ. ನಾನು ಕರ್ನಾಟಕ ಸ್ವಾಭಿಮಾನಿ ವೇದಿಕೆಯಲ್ಲಿ ರಾಜ್ಯಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಏನು ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಲಿಂಗರಾಜು ಸರ್ ಅವರು ಯುವಕರಾಗಿದ್ದಾಗಿಂದನೂ ಈ ಕನ್ನಡ ಚಳುವಳಿಗೋಸ್ಕರ ಅವರು ತಮ್ಮನ್ನು ಮುಡುಪಾಗಿ ಇಟ್ಕೊಂಡಂಥವ್ರು. ಬೇರೆ ರಾಜ್ಯಾಧ್ಯಕ್ಷರ ಕೈಯಡಿಯಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಇವತ್ತೊಂದು ದಿನ ತಾವೇ ಸ್ವತಃ ಸಂಘಟನೆಯನ್ನು ಕಟ್ಟೋದ್ರ ಮೂಲಕ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ
ಅವರು ಇವತ್ತು ಕಾರ್ಯನಿರ್ವಹಿಸ್ತಿದ್ದಾರೆ. ಅವರ ನೇತೃತ್ವದಲ್ಲಿ ನಾವೆಲ್ಲ ಹೆಣ್ಮಕ್ಳು, ನಾನಾಗಿರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷರಾದ ಮೈತ್ರಿ ರಾಜ್ ಅವರಾಗಿರ್ಬೋದು, ಕಾರ್ಯದರ್ಶಿಯಾದ ಸೌಮ್ಯರಾಗಿರ್ಬೋದು, ರಾಜ್ಯ ಕಾರ್ಯದರ್ಶಿಯಾದ ವಕೀಲರು ಆದ ನಮ್ಮ ಚರಣ್ ಸರ್ ಇರ್ಬೋದು, ಇನ್ನು ಮುಂತಾದ ಅನೇಕ ಯುವಕರು ನಮ್ಮ ಸಂಘಟನೆಯಲ್ಲಿ ಬಹಳ 100-150 ಜನ ಸಂಘಟನೆ ಕಟ್ಕೊಂಡು ನಾವು ಇವತ್ತು ಯಾವಾಗಲೂ ನೊಂದವರ ಪರವಾಗಿ ನಾವು ಧ್ವನಿಯಾಗಿ ನಿಲ್ಲಬೇಕು, ಶೋಷಣೆಯ ವಿರುದ್ಧ ನಿಲ್ಲಬೇಕು, ಮತ್ತು ನಾಡು, ನುಡಿ, ದೇಶ, ಭಾಷೆಗೋಸ್ಕರ ನಾವು ಪಣ ತೊಟ್ಟು ಹೋರಾಟ ಮಾಡಬೇಕು ಅನ್ನೋ ಕಾರಣದಿಂದ ಇವತ್ತು ಈ ಸಂಘಟನೆಯಲ್ಲಿ ಇದ್ದೀವಿ. ಸಂಘಟನೆಯಲ್ಲಿ ಹೆಚ್ಚು ಪಾಲು ಮಹಿಳೆಯರು ಇರೋದ ಕಾರಣ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡಲೇಬೇಕು. ಹೆಣ್ಣುಮಕ್ಕಳ ಹಕ್ಕು ಬಾಧ್ಯತೆಗಳ ಬಗ್ಗೆ ಮುಂದಿನ ಪೀಳಿಗೆಗೆ ನಾವು ಪ್ರಚಾರ ಮಾಡಬೇಕು. ಈ ಹೋರಾಟ ಜಾರಿಯಲ್ಲೇ ಇರಬೇಕು ಅನ್ನೋ ಕಾರಣದಿಂದ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು. ಇವತ್ತಿನ ದಿನ ಎಲ್ಲರ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಬೀರಗುಂಡಿ ಬಸವಣ್ಣವರು ಹಾಗೂ ಮಾಜಿ ಮಹಾಪೌರರಾದಂಥ ಪುಷ್ಪಲತಾ ಚಿಕ್ಕಣ್ಣವರು, ಪ್ರೊಫೆಸರ್ಗಳಾದಂಥ ಕೆ ಸೌಭಾಗ್ಯವತಿಯವರು, ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಯಾದಂಥ ಕೃಷ್ಣಕುಮಾರಿ ಮೇಡಮ್ ಅವರು, ಇನ್ನೂ ಅನೇಕ ಮುಂತಾದ ಗಣ್ಯರು ಬಂದು ಇವತ್ತಿನ ದಿನ ನಮ್ಮ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿ ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ವಿ. ಹಾಗೂ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಂಥ ಎಲ್ಲ ಸ್ನೇಹಿತರು ಎಲ್ಲರಿಗೂ ಇವತ್ತಿನ ಕಾರ್ಯಕ್ರಮ ಯಶಸ್ವಿಗೆ ರೂವಾರಿಯಾದಂಥ ಎಲ್ಲ ನನ್ನ ಸ್ನೇಹಿತರಿಗೂ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.